ತಿಕ್ಕಲು ಮಕ್ಕಳು ತಿಕ್ಕ ಮಕ್ಕ ತಿಕ್ಕಲು. ಯಾವುದೋ ಇದು ಹಕ್ಕಿ. ಓ ಇದು ಹಕ್ಕಿ ಅಲ್ಲ, ಕಪ್ಪು ಕಾಗೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟು? 5 ಗಂಟೆ. ಓ ಹೌದಾ, ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? ಯಾಕ್ರಿ ಮೊಬೈಲ್ ನಂಬರ್ ಕೇಳ್ತಾ ಇದ್ದೀರಾ? ಯಾಕೆ? ಏನೂ ಇಲ್ಲ, ಟೈಮ್ ಗೊತ್ತಿಲ್ದಾಗಲ್ಲ ನಿಮಗೆ ಕಾಲ್ ಮಾಡಿ ಟೈಮ್ ಕೇಳುವ ಹೇಳಿ. ಅಪ್ಪ ಇಲ್ಲೋಡಪ್ಪ, ಇವ್ನು ಯಾವನ ನನ್ನ ನಂಬರ್ ಕೇಳ್ತಾ ಇದ್ದಾನೆ. ಯಾರಮ್ಮ ಅದು ಹಲ್ಕ ನನ್ನ ಮಗ? ಅಪ್ಪ ಇವನೇ ಅಪ್ಪ. ಏನೂ ಇಲ್ಲ ಅಣ್ಣ, ಈ ಕಡೆ ಬಂದಾಗ ಟೈಮ್ ಗೇಮ್ ಗೊತ್ತಾಗ್ಲಾರೆ ನಿಮ್ಮ ಹತ್ರ ಟೈಮ್ ಕೇಳುವ ಹೇಳಿ ನಿಮ್ಮ ಅಪ್ಪನ ನಂಬರ್ ಕೊಡು ಅಂದೆ ಅಣ್ಣ. ನಂಬರ್ ಬೇಕಾ? ಇರು ಮಾಡ್ತೇನೆ ನಿಂಗೆ. ಅಯ್ಯೋ ಹೊಡಿಬಿಡಣ್ಣ, ಹೊಡಿಬೇಡ. ಯಾಕೆ ಬೇಕಿತ್ತು ಗುರು ಈ ಕಾಗೆ ಸವಾಸ? ಕೈ ಕಾಲಿನೊಳಗೆ ಕಬ್ಬು ಹಿಂಡ್ದಂಗೆ ಹಿಂಡ್ಬಿಟ್ನಲ್ಲಮ್ಮ. ಅವನ ಮನೆ ಹಾಳಾಗ, ಅವನ ಹೆಂಡತಿ ಇನ್ನೊಬ್ಬನ ಜೊತೆ ಓಡೋಗ. ಈ ಕಪ್ಪು ಕಾಗೆಗೆ ಮದುವೆನೇ ಆಗದೆ ಇರಲಿ. ಅಯ್ಯಯ್ಯೋ, ಟೈಮ್ ಬೇರೆ ಆಯಿತು. ನನ್ನ ಹೆಂಡತಿ ಬಂದಿರ್ತಾಳೆ ಅಣ್ಣ. ಏನಪ್ಪ ಹೇಳಲಿ ಇವಾಗ ಅವಳಿಗೆ? ದರಿದ್ರ ಏರಿಯಾ, ಈ ಏರಿಯಾಗೆ ಏನು ಕಾಲಿಡಲ್ಲ ನಾನು. ಟಾಮ್ ಆ್ಯಂಡ್ ಹ್ಯಾರಿ. ಬಾಸ್. ಅಲ್ಲಿ ನೋಡಿ, ಬೇಕ್ರಿ ಹತ್ರ ಕೇಕ್ ತಿನ್ಕೊಂತ ನಿಂತಾರಲ್ಲ ಬಲ್ಗಡಿಗೆ, ಅವರೇ ನಮ್ಮ ಮಾವ ಹನುಮಂತರಾವ್. ಅವ್ರನ್ನೇ ನೀವು ಕಿಡ್ನಾಪ್ ಮಾಡಬೇಕಾಗಿರೋದು. ಓ, ಬಲಗಡೆ ನಿಂತಾರ? ಓಕೆ ಬಾಸ್. ಥ್ಯಾಂಕ್ಸ್ ಕಣೋ ಮೈಲಾರಿ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕ್ರಿ ಗೌಡ್ರೆ, ನಮ್ಮ ಮಧ್ಯೆ. ಹೋಗ್ತಾ ಇದ್ದಾರೆ. ನಮ್ಮ ಮಾವನ ಹತ್ರ ಹೋದ್ರು. ಅಯ್ಯಯ್ಯ, ಪಕ್ಕದವನ ಹತ್ರ ಯಾಕೆ ಅವನ್ನ ಸೈಡಿಗೆ ಕರ್ಕೊಂಟಾರ ಇವರು? ಏನು ಮೈಲಾರಿ ಇದು, ಅವನ್ನ ಯಾಕೆ ಕರ್ಕೊಂಟಾರೋ ಇವರು? ಗೌಡ್ರೆ, ಯಾವುದಕ್ಕೂ ನಾವು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡುವ. ಹ್ಯಾರಿ, ಇಲ್ಲಿಬ್ಬರು ಇದ್ದಾರಲ್ಲೋ, ಯಾರು ಇವರಿಬ್ಬರಲ್ಲಿ? ಹೇಳಲಿಲ್ಲೇನೋ ಅವರು ಬಲಗಡೆ ಇದ್ದವರು ಹೇಳಿ. ಹಾಗಿದ್ರೆ ಅವನ ಸೈಡಿಗೆ ಕರ್ಕೋವ. ಯಾರು ನೀವು? ಕೆಲಸ ಇದೆ ಅಂತೇಳಿ ನನ್ನ ಯಾಕೆ ಇಲ್ಲಿ ಕರ್ಕೊಬಂದ್ರಿ? ನನ್ನ ಹೆಸರು ಟಾಮ್, ಇವನು ಹ್ಯಾರಿ. ಅದಕ್ಕೆ ನಾ ಏನು ಮಾಡಲಿ? ನಾವಿಬ್ಬರು ನಿನ್ನ ಕಿಡ್ನಾಪ್ ಮಾಡಿದ್ದೇವೆ. 1820 ರೂಪಾಯಿ ಕೊಟ್ಟರೆ ಮಾತ್ರ ನಿನ್ನ ಬಿಡೋದು. 20 ರೂಪಾಯಿ ನಮ್ಮ ಬೀಡಿಗೆ, 1800 ರೂಪಾಯಿ ನಮ್ಮ ಬಾಸ್ಗೆ. ಪೊಲೀಸರಿಗೆಲ್ಲರೂ ಕರೀತೆ ಅಂದರೆ ನಿನ್ನಿಲ್ಲೇ ಮುಗಿಸ್ಬಿಡ್ತೀವಿ. ನಾನು ಯಾಕೆ ಪೊಲೀಸರು ಕರೀಲಿ? ಯಾಕೆ ಕರೆಯಲ್ಲ? ನಾನೇ ಈ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್. ನನ್ನೇ ಕಿಡ್ನಾಪ್ ಮಾಡ್ತೀರಾ? ಏನು, ನೀವು ಪೊಲೀಸ್ ಇನ್ಸ್ಪೆಕ್ಟ್ರಾ? ನಾನೇ ಈ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್. ನನ್ನೇ ಕಿಡ್ನಾಪ್ ಮಾಡ್ತೀರಾ? ನೀವು ಹನುಮಂತರಾವ್ ಅಲ್ವಾ? ಅಲ್ಲ, ನನ್ನ ಹೆಸರು ಆನಂದರಾವ್. ರಾಸ್ಕಲ್ಸ್, ಪೊಲೀಸ್ ಇನ್ಸ್ಪೆಕ್ಟರ್ನ ಕಿಡ್ನಾಪ್ ಮಾಡ್ತೀರಾ? ಹ್ಯಾರಿ, ರನ್. ರಾಸ್ಕಲ್ಸ್, ಇಷ್ಟು ಬೇಗ ಓಡೋದ್ರ? ಇನ್ನೊಂದ್ಸಲ ಕಣ್ಣಿಗೆ ಕಾಣಲಿ, ಜೈಲಿಗೆ ಹಾಕಿ ಏರೋಪ್ಲೇನ್ ಹಚ್ಚಿಬಿಡ್ತೇನೆ. ಏನ್ರಿ ಪುಷ್ಪ ಅವರೇ, ಏನ್ರಿ ಇದು ನಿಮ್ಮ ಅವಸ್ಥೆ? ಏನೂ ಇಲ್ಲ ಮೀನಾಕ್ಷಿ ಅವರೇ, ಸಗಣಿ ಮೇಲೆ ಕಾಲಿಟ್ಟು ಜಾರು ಬಿದ್ದುಬಿಟ್ಟೆ. ಸಗಣಿ ಮೇಲೆ ಕಾಲಿಟ್ಟು ಜಾರ್ ಬಿದ್ರೆ ಹಿಂಗಾಗ್ತದ? ಇದ್ರೊಳಗೆ ಹಾಕಿ ರುಬ್ಬಿದ ಹಿಟ್ಟಿನ ಥರ ಆಗದೆ ನಿಮ್ಮ ಮುಖ. ಮೀನಾಕ್ಷಿ ಅವರೇ, ಈ ಟೈಮಲ್ಲೂ ಜೋಕ್ ಮಾಡ್ತೀರಲ್ರಿ? ಹೋಗ್ರಿ, ಲಾವಣ್ಯ ಬಂದಿರಬೇಕು. ಬಂದಾಳ? ಯಾವಾಗ ಬಂದ್ಲು? ಸುಮಾರು ಹೊತ್ತಾಯ್ತಾ? ಇಲ್ಲ ರೀ, ಹಂಗೆ ಹೇಳಿದೆ. ಅಯ್ಯೋ ನಿಮ್ಮ, ಬರ್ತೇನೆ ನಾನು. ಅಮ್ಮ, ನನ್ನ ಕಾಲು. ಅಮ್ಮ, ಕೈ ಕಾಲೆಲ್ಲದ ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲಮ್ಮ. ಆಗ್ಬೇಕು ಇವನಿಗೆ, ಯಾರೋ ಸರಿಯಾಗಿ ಧರ್ಮದೇಟ್ ಕೊಟ್ಟಾರೆ. ಇದನ್ನ ಯಾರಿಗಾದ್ರೂ ಹೇಳ್ಬೇಕಲ್ಲ. ಸರ್ಸಕ್ಕನ ಹತ್ರ ಹೇಳತ್ತೆ. ಸರ್ಸಕ್ಕ, ಬಾರೆ ಮೀನಾ. ಏನೇ ಇಷ್ಟು ಖುಷಿಯಾಗಿದ್ದೀಯಾ? ಸರ್ಸಕ್ಕ, ಅದು ಪುಷ್ಪರಾಜ್ಗೆ ಯಾರೋ ಸರಿಯಾಗಿ ಒದೆ ಕೊಟ್ಟಿದ್ದಾರೆ. ಅಯ್ಯಯ್ಯೋ ಪಾಪ, ಯಾರೇ ಹೊಡೆದ್ರು? ಪಾಪನ, ಅವನಿಗೆ ಸರಿಯಾಗಿ ಹಂಗೆ ಆಗಬೇಕು. ಯಾಕೆ ಹಂಗೆ ಹೇಳ್ತೀಯ? ಬೆಳಗ್ಗೆ ನಾ ಸುಮ್ಮನೆ ನಿಂತಿದ್ನ, ಅವ್ನು ಬಂದ್ಕೊಂಡು ನೀರು ಬಿಟ್ಟಿದ್ರ, 1-2 ಕೊಡ ನೀರು ಕೊಡಿ ಅಂತ ಸುಮ್ಮನೆ ಬಂದು ಮಾತಾಡಿಸ್ತಾನೆ. ಹೋಗ್ಲಿ ಬಿಡೆ, 1-2 ಕೊಡ ನೀರಲ್ಲ ಕೊಡೋದಲ್ವಾ? ಸುಮ್ಮನಿರು ಸರ್ಸಕ್ಕ, ನೀನೊಳ್ಳೆ. ಸರ್ಸಕ್ಕ, ಅಂಕಲ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅಪ್ಪನ ಇಲ್ಲೇ ರಾಮನ್ ದೇವಸ್ಥಾನಕ್ಕೆ ಹೋಗಿ ಬರ್ತೆ ಅಂತ ಹೋಗಾರೆ. ಸರಿ ಸರ್ಸಕ್ಕ, ನಾ ಇನ್ನು ಬರ್ತೆ, ಇವ್ರು ಬರೋ ಟೈಮ್ ಆಯಿತು. ಅಡ್ಡಿಲ್ವೇ, ಇವರು ಬರೋ ಟೈಮ್ ಆಯಿತು, ನನಗೂ ಕೆಲಸ ಇದೆ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.